ಭೂಲೋಕದ ಸಂಜೀವಿನಿ ಯಾವುದು? ಭೂಲೋಕದ ಸಂಜೀವಿನಿ ನಿಂಬೆಹಣ್ಣು. ನಿಂಬೆಹಣ್ಣು ಒಂದು ವಿಶಿಷ್ಟವಾದ ಹಣ್ಣಾಗಿದೆ. ಇದನ್ನು ನಾವು ನಿಂಬೆಹಣ್ಣನ್ನು ಒಳ್ಳೆಯ ಕೆಲಸಕ್ಕೂ ಉಪಯೋಗಿಸ್ತೀವಿ ಮತ್ತು ಕೆಟ್ಟ ಕೆಲಸಕ್ಕೂ ನಿಂಬೆಹಣ್ಣನ್ನು ಉಪಯೋಗಿಸ್ತೀವಿ. ನಿಂಬೆಹಣ್ಣಿನಿಂದ ಬೇರೆಯವರಿಗೆ ಈ ಮಾಂತ್ರಿಕ ಪ್ರಯೋಗನೂ ಮಾಡ್ಬೋದು. ಅದೇ ನಿಂಬೆಹಣ್ಣಿನಿಂದ ಮಾಂತ್ರಿಕ ದೋಷವನ್ನು ತೆಗಿಬೋದು. ಆಮೇಲೆ ಅನಾರೋಗ್ಯ ಮತ್ತು ಗ್ರಹ ದೋಷ ಉಂಟಾದಾಗ ಇದೇ ನಿಂಬೆಹಣ್ಣಿನಿಂದ ಇಳಿವಿ ಎಸೆದು ಬಿಡ್ತಾರೆ. ಆಮೇಲೆ ಮಕ್ಕಳ ಮೇಲೆ ದೃಷ್ಟಿದೋಷ ಮತ್ತು ಬಾಲಗ್ರಹ ದೋಷ ಆಗಿರ್ತಾವಲ್ಲ, ಅವಾಗೂ ಕೂಡ ಈ ನಿಂಬೆಹಣ್ಣನ್ನು ಉಪಯೋಗಿಸ್ತೀವಿ. ಮೇಲಿನಿಂದ ಕೆಳಗೆ 9 ಸಲ, ಆಮೇಲೆ ಹಿಂಗೆ 2 ಹಾದಿ ಕೊಡುವಲ್ಲಿ ಈ ನಿಂಬೆಹಣ್ಣನ್ನು ಎಸೆದು ಒಗಿತಿರ್ತಾರೆ ಇಳಿವಿ. ಆಮೇಲೆ ನಿಂಬೆಹಣ್ಣನ್ನು ತಲೆ ಮೇಲಿಟ್ಟು ಮಂತ್ರ ಹಾಕಿ ದೋಷವನ್ನು ತೆಗಿತಿರ್ತಾರೆ. ಆಮೇಲೆ ನಿಂಬೆಹಣ್ಣನ್ನು ಮನೆಗೆ ಹಾಗೂ ವಾಹನಕ್ಕೆ ಕಟ್ಟೋದ್ರಿಂದ ದೋಷ ಹೊಕ್ಕೈತಿ ಅಂತೇಳಿ ಹೊಸ ಗಾಡಿಯನ್ನು ತೊಗೊಂಡಿರ್ತಾರೆ. ಅವಾಗೂ ಕೂಡ ಒಂದು ಹಸಿರು ಅರ್ಬಿಯಲ್ಲಿ ನಿಂಬೆಹಣ್ಣನ್ನು ಮಂತ್ರಿಸಿ ಆ ಗಾಡಿ ಕಟ್ಟೋದ್ರಿಂದ ಯಾವುದೇ ರೀತಿ ದೋಷಗಳು ಅಂಟಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಕಟ್ತಾರೆ. ಆಮೇಲೆ ಮನೆ ಬಾಗಿಲಿಗೆ ಅಥವಾ ಮನೆ ಗೇಟಿಗೆ ಅಮಾವಾಸ್ಯೆಗೆ ಅಂತೂ ಯಾವ ದೋಷನೂ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳ್ಕಿರಿಂದ ನಿಂಬೆಹಣ್ಣು, ಹಸಿಮೆಣಸಿಕಾಯಿ ಹಿಂಗೆ ಕೆಲವೊಂದಿಷ್ಟನ್ನು ಕಟ್ತಿರ್ತಾರೆ. ಇದು ನಿಂಬೆಹಣ್ಣು ಯಾವ ರೀತಿ ಹುಟ್ಟಿತು ಅಂತಂತಂದ್ರೆ, ಇದು ನಿಂಬೆಹಣ್ಣು ವಿಶ್ವಾಮಿತ್ರರ ತಪಸ್ಸಿನ ಫಲವಾಗಿ ಈ ನಿಂಬೆಹಣ್ಣು ಹುಟ್ಟಿರ್ತೈತಿ. ಆಮ್ಯಾಗ ಹಣದ ತೊಂದರೆ ಮತ್ತು ಸಾಲದ ತೊಂದರೆ, ಆಮೇಲೆ ಕುಟುಂಬದ ಕಲಹಗಳು ಇವೆಲ್ಲ ವಶೀಕರಣ ಬಳಕೆ ಆಗಿರ್ತೈತಲ್ಲ, ಇವಕ್ಕೆಲ್ಲಕ್ಕೂ ಕಾರಣ ನಿಂಬೆಹಣ್ಣು. ಆಮೇಲೆ ನಿಂಬೆಹಣ್ಣನ್ನು ನಾವು ದಿನ ನೀರಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀರಿನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಶರೀರದ ಒಳಗಿನ ದೋಷಗಳು ತೊಲಗಿ ಹೋಗಿ ನಮ್ಮ ಶರೀರ ಹೆಂಗಾಕೈತೆ ಅಂದ್ರೆ ಕಸ ಗುಡಿಸಿದ ಮನೆ ಅಂತಾಗತ್ತೈತಿ ನಮ್ಮ ಶರೀರ. ಇದು ಹುಳಿ ಆಗಿರ್ಬೋದು, ಆದ್ರೆ ಇದು ಪಿತ್ತನ್ನು ಕರಗಿಸುವಂಥ ಶಕ್ತಿ ಈ ನಿಂಬೆಹಣ್ಣಿಗೈತಿ. ಆಮೇಲೆ ರಕ್ತ ಸಂಚಾರವು ಸುಗಮವಾಗುತ್ತೆ. ರಾತ್ರಿ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ಈ ನಿಂಬೆ ರಸ 1 ಅಥವಾ ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಂಡು ಕುಡ್ದೇವಂತಂದ್ರೆ ಈ ಮೂಲವ್ಯಾಧಿ ಸಮಸ್ಯೆ ಅಂತಿರುತ್ತೆ ಕೆಲವೊಬ್ಬರಿಗೆ, ಅದು ಕ್ಲಿಯರ್ ಆಗುತ್ತೆ.